ನಿವೃತ್ತಿಯನ್ನು ಅದರಲ್ಲಿ ತಾವು ಸೇರ್ಕೊಂಡು ನಾಡು ಸ್ವಾಮಿ ಹೇಳ್ತಾ ಇದ್ದಾರೆ, ಆಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ. ಎಸ್, ಕರೆಕ್ಟ್, ಐ ಡೂ ಅಗ್ರಿ. ಇಟ್ಸ್ ಅ ಗುಡ್ ಕ್ವಶನ್. ನೋಡಿ, ಏನಾಗಿದೆ, ಈ 2004ರಿಂದ ಬರ್ತಾ ಬರ್ತಾ ಚುನಾವಣೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಚುನಾವಣೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಭಾಳ ಕಷ್ಟ ಆಗಿಬಿಟ್ಟದೆ ಅಭ್ಯರ್ಥಿಗಳಾದಂಥವ್ರಿಗೆ ಮತ್ತು ರಾಜಕೀಯ ಪಕ್ಷಗಳಿಗೆ. ಇದಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋರು, ಆಮೇಲೆ ಕಾಂಟ್ರಾಕ್ಟರ್ಸು, ಆಮೇಲೆ ಎಕ್ಸೈಸ್ ಇದು ಮಾಡೋರು, ಇಂಥವರೆಲ್ಲ ಇದಕ್ಕೆ ರಾಜಕೀಯಕ್ಕೆ ಬಂದುಬಿಟ್ಟು ಸಾಮಾಜಿಕ ಕಾರ್ಯಕರ್ತರು ದೂರ ಆಗ್ತಾ ಇದ್ದಾರೆ. ಅದಕ್ಕಾಗಿಯೇ ಸಂವಿಧಾನದಲ್ಲಿ ಈ ಕಾಂಟ್ರಾಕ್ಟರ್ಸು ದಂಧೆ ಮಾಡೋರು ಬರಬಾರ್ದು ಅಂತ ಬರ್ದಾರ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ತಾವು ತಮ್ಮ ಲೈಸೆನ್ಸ್ ಇದ್ದು ತಮ್ಮ ಮಕ್ಕಳ ಹೆಸರಲ್ಲೇ ಮಾಡಿಬಿಡೋದು, ತಾವು ನಿಂತ್ಕೊಂಡ್ಬಿಡೋದು. ಆಮೇಲೆ ಅದ್ರ ಜೊತೆಗೆ 90% ಎಲ್ಲ ರಾಜಕೀಯ ಪಕ್ಷದಲ್ಲಿ ಅವರು, ಅವ್ರ ಮಕ್ಕಳು, ಅವ್ರ ಅಳಿಯಂದಿರು, ಅವ್ರ ಸಂಬಂಧಿಕರೇ ಮುಂದೆ ಮತ್ತೆ MLA, MLC, MP ಆಗಬೇಕು. ಇದು ಎಲ್ಲ ರಾಜಕೀಯ ಪಕ್ಷ, ನಾನು 1, 2 ಅಂತ ಹೇಳಲ್ಲ. ಹೀಗಾಗಿ ಒಂದು ಕಡೆ ಈ ಜಾತಿ ಹಣದ ರಾಜಕಾರಣ ಮತ್ತು ಮನೆಯವ್ರದೇ ರಾಜಕಾರಣ, ಇದರಿಂದ ರಾಜಕೀಯ ಭಾಳ ಕುಲುಷಿತ ಆಗಿಬಿಟ್ಟದೆ. ಅದಕ್ಕೆ ಕೆಲವು ಮಂದಿಗೆ ಏನೋ ಸ್ವಲ್ಪ ಪ್ರಿನ್ಸಿಪಲ್ ಇಟ್ಕೊಂಡು ರಾಜಕೀಯ ಮಾಡ್ಬೇಕನ್ನೋರು ಏನು ಉಳ್ಕೊಂಡಿದ್ದಾರೆ, ಅವ್ರಿಗೆ ಈ ರಾಜಕೀಯ ವಾತಾವರಣ ಹಿಡಿಸ್ತಾ ಇಲ್ಲ. ಆಮೇಲೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಇದರಲ್ಲಿ ನಮ್ಮ ಕಾರ್ಯಕರ್ತರು ಅನ್ನೋರು ಕೂಡ ಕಾಂಟ್ರಾಕ್ಟ್ ಮಾಡೋರೇ ಕಾರ್ಯಕರ್ತರು ಹಾಕೈತಾರೆ. ಅದೊಂದು ರಾಜಕೀಯ ಪಕ್ಷದಲ್ಲಿ ಇದ್ಬಿಟ್ರೆ ನಮಗೆ ಕಾಂಟ್ರಾಕ್ಟ್ ಸಿಗುತ್ತೆ ಅಂತೇಳಿ. ಮೊದಲು ಸಾಮಾಜಿಕ ಕಾರ್ಯಕರ್ತರು ಇವ್ರು ಇರ್ತಿದ್ರು, ಸಾಮಾಜಿಕ ಕೆಲಸ ಮಾಡೋರು ಕಾರ್ಯಕರ್ತರು, ಈ ಕಾಂಟ್ರಾಕ್ಟ್ರೇ ಕಾರ್ಯಕರ್ತರು. ಈ ಇದರಿಂದ ಇಡೀ ರಾಜಕೀಯ ವ್ಯವಸ್ಥೆ ಕುಲುಷಿತಗೊಂಡಿದೆ. ಹೀಗಾಗಿ ಕೆಲವು ಜನ ನಿವೃತ್ತಿ ಆಗೋದು ಬೇಡಪ್ಪ ಅಂತ ನನಗೂ ಹಂಗೆ ಅನ್ನಿಸ್ತದೆ. ಏನಿದೆ ಇದರಲ್ಲಿ, ವಾಟ್ ಚಾರ್ಮ್ ವಿ ಹ್ಯಾವ್. ಅದಕ್ಕೆ ನಾನು ಹೇಳಿದ್ದು, ಮುಖ್ಯಮಂತ್ರಿ ಆದಂಥವ್ರು, ಪ್ರಧಾನಮಂತ್ರಿ ಆದಂಥವ್ರು, ಎಲ್ಲ ರಾಜಕೀಯ ಪಕ್ಷ ಮುಖಂಡರು ಇದಕ್ಕೊಂದು ತಡೆ ಒಡ್ಡಬೇಕು. ಒಬ್ಬ ಜನಸಾಮಾನ್ಯ ವ್ಯಕ್ತಿ MLA MP ಆಗೋಂಥ ವಾತಾವರಣ ಏನಿತ್ತು ಆ ವಾತಾವರಣ ಬರಬೇಕು. ಹಣ, ಜಾತಿ ಮತ್ತು ಮನೆತನದ ಪರಂಪರೆ ಇವೆಲ್ಲ ಹೋಗ್ಬೇಕು. ಆದ್ರೆ ಹೋಗ್ತಾ ಇಲ್ಲ. ಈಗ ನಮ್ಮ ಪಾರ್ಟಿಯವರಿಗೆ ನಾವು ನಾಳೆ ಮತ್ತು MP MLA ನಾವೇ ಕೊಡಿಸ್ತೀವಿ. ಅದನ್ನು ನಾವು ತಿಳ್ಕೊಬೇಕೇ ಹೊರತು ಇನ್ನೊಬ್ರು ಹೇಳೋದಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಜನ ರಿಟೈರ್ ಆಗಿ ಚಲೋಪ್ಪ ಅಂತ ಅನಿಸ್ತದೆ. ಕಳೆದ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇತ್ತು.